Good morning, students. In the last class we have discussed Government of India Act of 1909. Can you remember the important principles of Morley-Minto reforms or Government of India Act of 1909? Can you remember it? Remember. Today we will discuss another act. It is Indian Council Act of 1919. Since India took active part in the First World War, Lord Montagu, who was the Secretary of State for India, see here Montagu is Secretary of State for India. ಭಾರತ ಮೊದಲನೇ ಜಾಗತಿಕ ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿತು, ಭಾರತ ಜನರು ಸಹಾಯ ಮಾಡಿದರು. ಅದರಿಂದಾಗಿ ಮಾಂಟೆಗ್ಯೂ ಅನ್ನುವಂಥ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹೂ ವಾಸ್ ಸಿಟ್ಟಿಂಗ್ ಇನ್ ಬ್ರಿಟನ್, ಅವರು ಈ ಇನಿಷಿಯೇಟಿವನ್ನು ತಗೊಂಡ್ರು, ಈ ಪ್ರಯತ್ನವನ್ನು ಮಾಡಿದರು. ಆರ್ಗ್ಯೂಡ್ ಇನ್ ಫೇವರ್ ಆಫ್ ಪ್ರೊವೈಡಿಂಗ್ ಮೋರ್ ರೆಪ್ರೆಸೆಂಟೇಷನ್ಸ್ ಟು ಇಂಡಿಯನ್ಸ್ ಇನ್ ದ ಮ್ಯಾಟರ್ ಆಫ್ ಅಡ್ಮಿನಿಸ್ಟ್ರೇಷನ್, ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಅವಕಾಶವನ್ನು ಕೊಡಬೇಕು ಅನ್ನುವ ಪ್ರಸ್ತಾವನೆಯನ್ನು ಮಾಂಟೆಗ್ಯೂ ಅವರು ಬ್ರಿಟಿಷ್ ಗೌರ್ಮೆಂಟಿನ ಮುಂದೆ ಇಟ್ಟರು. ಹಿ ವಾಸ್ ಇನ್ ಫೇವರ್ ಆಫ್ ಅಲೋಯಿಂಗ್ ಪೀಪಲ್ಸ್ ಪಾರ್ಟಿಸಿಪೇಷನ್ ಇನ್ ದ ಫಾರ್ಮೇಷನ್ ಆಫ್ ಗೌರ್ಮೆಂಟ್ ಗ್ರ್ಯಾಜುವಲಿ, ನಿಧಾನವಾಗಿ ಸರ್ಕಾರವನ್ನು ರಚನೆ ಮಾಡುವುದರಲ್ಲಿ ಜನರ ಪಾಲುದಾರಿಕೆ ಇರಬೇಕು ಅನ್ನುವಂಥದ್ದನ್ನು ಅವರು ಪ್ರತಿಪಾದನೆ ಮಾಡ್ತಾ ಹೋದರು. ಲಾರ್ಡ್ ಜೇಮ್ಸ್ ಫರ್ಡ್, ಹೂ ವಾಸ್ ದ ವೈಸ್ರಾಯ್ ಆಫ್ ಇಂಡಿಯಾ, ದ ದೆನ್ ವೈಸ್ರಾಯ್ ಆಫ್ ಇಂಡಿಯಾ, ಆವಾಗ ಭಾರತದ ವೈಸ್ರಾಯಿ ಆಗಿದ್ದಂತಹ ಜೇಮ್ಸ್ ಫರ್ಡ್ ಅನ್ನುವರು ಮತ್ತು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಆಗಿದ್ದಂಥ ಮಾಂಟೆಗ್ಯೂ ಅನ್ನೋರು ಒಟ್ಟಾಗಿ ಸೇರಿ ಜಾರಿಗೊಳಿಸಿದ ಈ ಸುಧಾರಣಾ ನೀತಿಯನ್ನು ಮಾಂಟೆಗ್ಯೂ ಜೇಮ್ಸ್ ಫರ್ಡ್ ರಿಫಾರ್ಮ್ಸ್ ಅಂತ ಕರಿತೇವೆ. ಮಾಂಟೆಗ್ಯೂ ಜೇಮ್ಸ್ ಫರ್ಡ್ ರಿಫಾರ್ಮೇಟಿವ್ ಆ್ಯಕ್ಟ್ ವಾಸ್ ದ ಫಾಲೋವಿಂಗ್ ಇಂಪಾರ್ಟೆಂಟ್ ಫೀಚರ್ಸ್ ಇನ್ ದಿಸ್ ಆ್ಯಕ್ಟ್. The important features of the Act are: the Act formulated bicameral legislative body, lower house and upper house were formed. ಇದು ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಹೇಳುವಂಥದ್ದನ್ನು ಸೃಷ್ಟಿ ಮಾಡಿತು. ವಾಟ್ ಈಸ್ ಬೈಕ್ಯಾಮರಲ್? ಕ್ಯಾಮರಾ ಅಲ್ಲ, ಫೋಟೋ ತೆಗಿಲಿಕ್ಕಿರೋ ಕ್ಯಾಮರಾ ಅಲ್ಲ, ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅಂದರೆ ಯೂನಿಕ್ಯಾಮರಲ್ ಮತ್ತು ಬೈಕ್ಯಾಮರಲ್ ಅಂತೇಳಿ ಎರಡು ರೀತಿಯ ಸಂಸತ್ತಿನ ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ಇರ್ತದೆ. ಯೂನಿಕ್ಯಾಮರಲ್ ಅಂದರೆ ಒಂದೇ ಸಭೆ ಇರುವಂಥದ್ದು, ಬೈಕ್ಯಾಮರಲ್ ಅಂದರೆ ಎರಡು ಸಭೆ ಇರುವಂಥದ್ದು. ಎರಡು ಸಭೆ ಅಂದರೆ ಈಗ ನೋಡಿ ರಾಜ್ಯಸಭೆ ಲೋಕಸಭೆ ಅಂತ ಎರಡಿಲ್ವಾ, ಅದೇ ರೀತಿಯಲ್ಲಿ ಆವಾಗ ಅಪ್ಪರ್ ಹೌಸ್ ಆ್ಯಂಡ್ ಲೋಯರ್ ಹೌಸ್, ಮೇಲ್ ಸದನ ಮತ್ತು ಕೆಳ ಸದನ ಅನ್ನುವಂಥ ಎರಡು ಸದನಗಳನ್ನು ಮಾಡಲಾಯಿತು. ಇದು 1919 ಆ್ಯಕ್ಟಿನ ಪ್ರಕಾರ. ನೋಡಿ, ಇವತ್ತು ಇರುವ ರಾಜ್ಯಸಭೆ ಮತ್ತು ಲೋಕಸಭೆಯ ಮೂಲ ನಿರ್ಮಾಣವಾದದ್ದು ಈ ರೀತಿಯಲ್ಲಿ, ಅಪ್ಪರ್ ಹೌಸ್ ಆ್ಯಂಡ್ ಲೋಯರ್ ಹೌಸ್ ಅನ್ನುವಂಥದ್ದು. ದ ಬೈಕ್ಯಾಮರಲ್ ಲೆಜಿಸ್ಲೇಚರ್, ದ್ವಿಸದನ ಶಾಸಕಾಂಗ ಪದ್ಧತಿ, ಇಟ್ ವಾಸ್ ಇಂಪ್ಲಿಮೆಂಟೆಡ್. ಆ್ಯಂಡ್ ಆ್ಯನ್ ಹೈ ಕಮಿಷನರ್ ವಾಸ್ ಅಪಾಯಿಂಟೆಡ್ ಫಾರ್ ಇಂಡಿಯಾ, ಭಾರತಕ್ಕೆ ಒಬ್ಬರು ಹೈ ಕಮಿಷನರನ್ನು ನೇಮಕ ಮಾಡಲಾಯಿತು. ಹೈ ಕಮಿಷನರ್ ಅಂದರೆ ಅದು ರಾಯಭಾರಿ ಅಂತೇಳಿ ಹೇಳ್ತಾರಲ್ಲ, ರಾಯಭಾರಿ, ಒಂದು ದೇಶದ ಪ್ರತಿನಿಧಿಯಾಗಿ ಇನ್ನೊಂದು ದೇಶದಲ್ಲಿರುವವರನ್ನು ರಾಯಭಾರಿ ಅಂತ ಕರಿತೇವೆ. ಆದರೆ ಬ್ರಿಟನ್ನಿನ ವಸಾಹತುಗಳಲ್ಲಿ ಇದ್ದಂತಹ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರತಿನಿಧಿಸುವವರಾಗಿದ್ದರೆ ಅವರನ್ನು ರಾಯಭಾರಿ ಅಂತ ಕರೆಯುವುದಿಲ್ಲ, ಅವರನ್ನು ಹೈ ಕಮಿಷನರ್ ಅಂತ ಕರೀತಾರೆ. ಈಗ ಇಂಗ್ಲೆಂಡಲ್ಲಿ ಇವತ್ತಿಯೂ ಕೂಡ ಇರುವ ಭಾರತದ ರಾಯಭಾರಿಯನ್ನು ಹೈ ಕಮಿಷನರ್ ಅಂತಲೇ ಕರೆಯುವುದು. ಆದರೆ ಅಮೇರಿಕಕ್ಕೆ ಹೋಗಿರುವ ಭಾರತ ರಾಯಭಾರಿಯನ್ನು ರಾಯಭಾರಿ, ಅಂಬಾಸಿಡರ್ ಅಂತಲೇ ಕರೀತಾರೆ. ಇನ್ ಇಂಗ್ಲೆಂಡ್ ಹೈ ಕಮಿಷನರ್, ಇನ್ ಅಮೇರಿಕಾ ಅಂಬಾಸಿಡರ್. ಅಂದರೆ ಅದು ಹೆಸರಿನಲ್ಲಿ ಇರುವಂಥ ವ್ಯತ್ಯಾಸ ಅಷ್ಟೇ. ಹೈ ಕಮಿಷನರ್ ಅಂತಂದರೆ ಇದು ಈ ಕಾಮನ್ವೆಲ್ತ್ ಅಂತೇಳಿ ಇದೆ. ಈಗ ಬ್ರಿಟನ್ನಿನ ಮಾಜಿ ವಸಾಹತುಗಳ ಒಕ್ಕೂಟ, ಆ ವಸಾಹತುಗಳ ನಡುವೆ ಇರುವಂಥವರೆಲ್ಲರೂ ಕೂಡ ಹೈ ಕಮಿಷನರ್ಗಳು, ಅಂಬಾಸಿಡರ್ ಅಂತ ಕರೀಲಿಕ್ಕೆ ಇಲ್ಲ. ಅಂದರೆ ಕಾಮನ್ವೆಲ್ತಿನವರು ಅನ್ನೋದನ್ನು ಅದು ಸೂಚಿಸ್ತದೆ. ಎ ಹೈ ಕಮಿಷನರ್ ವಾಸ್ ಅಪಾಯಿಂಟೆಡ್. ಪ್ರೊವಿನ್ಷಿಯಲ್ ಬಜೆಟ್ ವಾಸ್ ಸಪರೇಟೆಡ್ ಫ್ರಾಮ್ ಸೆಂಟ್ರಲ್ ಬಜೆಟ್, ಕೇಂದ್ರ ಬಜೆಟನ್ನು ರಾಜ್ಯ ಬಜೆಟ್ನಿಂದ ಪ್ರತ್ಯೇಕ ಮಾಡಲಾಯಿತು. ರಾಜ್ಯ ಅಂದರೆ ಪ್ರಾಂತ್ಯ, ಆವಾಗ ಪ್ರಾಂತ್ಯ ಇದ್ದದ್ದು.
ಪ್ರಾಂತೀಯ ಬಜೆಟ್ ಮತ್ತು ಕೇಂದ್ರ ಬಜೆಟನ್ನು ಪ್ರತ್ಯೇಕ ಮಾಡಲಾಯಿತು. ಇವತ್ತಿಗೂ ಅದೇ ಸಿಸ್ಟಮ್ ಇದೆ ನೋಡಿ. ಸೆಂಟ್ರಲ್ ಗೌರ್ಮೆಂಟಿನ ಬಜೆಟ್ ಬೇರೆ, ಸ್ಟೇಟ್ ಗೌರ್ಮೆಂಟಿನ ಬಜೆಟ್ಟು ಬೇರೆ. ಈ ಬೇರೆ ಬೇರೆ ಬಜೆಟನ್ನು ಹುಟ್ಟುಹಾಕಿದ್ದು 1919 ಆ್ಯಕ್ಟ್. ಸಪರೇಟ್ ಇಲೆಕ್ಟ್ರಲ್ ಕಾಲೇಜ್ ವಾಸ್ ಎಕ್ಸ್ಟೆಂಡೆಡ್ ಫಾರ್ ಮುಸ್ಲಿಮ್ಸ್, ಸಿಖ್ಸ್, ಆಂಗ್ಲೋ ಇಂಡಿಯನ್ಸ್ ಆ್ಯಂಡ್ ಯುರೋಪಿಯನ್ಸ್. 1909 ಆ್ಯಕ್ಟಲ್ಲೇ ಇತ್ತು ನೋಡಿ, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಕ್ಷೇತ್ರಗಳು ಅನ್ನೋದು. ಆ ಮತಕ್ಷೇತ್ರಗಳನ್ನು ಸಿಖ್ಖರಿಗೆ ಮತ್ತು ಆಂಗ್ಲೋ ಇಂಡಿಯನ್ನರಿಗೆ ಹಾಗೂ ಇತರ ಯುರೋಪಿಯನ್ನರಿಗೆ ಕೂಡ ಈಗ ವಿಸ್ತರಿಸಲಾಯಿತು. ಅಂದರೆ ಇದು ಒಡೆದು ಆಳುವ ನೀತಿಯ ಮುಂದುವರಿದ ಭಾಗ. ದಿಸ್ ಈಸ್ ಅಬೌಟ್ 1919 ಆ್ಯಕ್ಟ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್ ಈಸ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935. 1935ರ ಭಾರತ ಸರ್ಕಾರದ ಕಾಯ್ದೆ. ದಿಸ್ ಆ್ಯಕ್ಟ್ ಆ್ಯಕ್ಟೆಡ್ ಆ್ಯಸ್ ದ ಬೇಸ್ ಫಾರ್ ದ ಫಾರ್ಮೇಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನದ ರಚನೆಯ ತಳಹದಿಯಾಗಿ ಈ ಕಾಯ್ದೆ ಕೆಲಸವನ್ನು ಮಾಡಿತು. ದ ರಿಪೋರ್ಟ್ ಸಬ್ಮಿಟೆಡ್ ಇನ್ 1928 ಅಂಡರ್ ದ ಲೀಡರ್ಶಿಪ್ ಆಫ್ ಮೋತಿಲಾಲ್ ನೆಹರು ಇನ್ಸ್ಟ್ರುಮೆಂಟಲ್ ಇನ್ ದ ಫಾರ್ಮೇಷನ್ ಆಫ್ ದ ಆ್ಯಕ್ಟ್. ಈ 1935ರ ಕಾಯ್ದೆ ಮಾಡುವುದಕ್ಕೆ ಆಧಾರವಾಗಿದ್ದಂಥದ್ದು 1928ರಲ್ಲಿ ಮೋತಿಲಾಲ್ ನೆಹರು ಅವರ ಸಮಿತಿ ಕೊಟ್ಟಂಥ ಶಿಫಾರಸುಗಳು. ಮೋಸ್ಟ್ ದ ಪ್ರಾವಿಷನ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಬೇಸ್ಡ್ ಆನ್ ದಿಸ್ ಆ್ಯಕ್ಟ್. ಇವತ್ತಿನ ಭಾರತ ಸಂವಿಧಾನದ ಅನೇಕ ಪ್ರಾವಿಷನ್ಗಳೆಲ್ಲವೂ ಕೂಡ 1935ರ ಕಾಯ್ದೆಯ ಆಧಾರದಲ್ಲಿದೆ. ದಿಸ್ ಆ್ಯಕ್ಟ್ ಅಲೌಡ್ ದ ಫಾರ್ಮೇಷನ್ ಆಫ್ ಫುಲ್ಲಿ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಬೈ ಇಂಡಿಯನ್ಸ್. ಭಾರತಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪ್ರಜಾಪ್ರಭುತ್ವದ ಸರ್ಕಾರವನ್ನು ತರುವ ಪ್ರಸ್ತಾವನೆಯನ್ನು ಈ ಕಾಯ್ದೆಯು ಮಾಡಿತು. The act was applicable both to the Indian principalities and also the British India region. ಈ ಕಾಯ್ದೆ ಬ್ರಿಟಿಷರ ಅಧೀನದಲ್ಲಿದ್ದ ಭಾರತದ ಭಾಗಗಳಿಗೆ ಮತ್ತು ಭಾರತದ ರಾಜರುಗಳು ಆಡಳಿತ ಮಾಡ್ತಾ ಇದ್ದ ಭಾಗಗಳಿಗೆ ಎರಡಕ್ಕೂ ಕೂಡ ಅನ್ವಯವಾಯಿತು. The following are the important features of this act. A federal system of Indian principalities, British government and the Dominion states was formed. ಏನಾಯಿತು ಅಂದರೆ ಬ್ರಿಟಿಷರ ಅಧೀನದಲ್ಲಿದ್ದಂಥ ಭಾರತದ ಭಾಗಗಳು ಆ್ಯಂಡ್ ಆಲ್ಸೋ ಪ್ಲಸ್ ದ ಪ್ರಿನ್ಸ್ಲಿ ಸ್ಟೇಟ್ಸ್ ಆಫ್ ಕಿಂಗ್ಸ್, ರಾಜರುಗಳ ಅಧೀನದಲ್ಲಿದ್ದಂಥ ಪ್ರದೇಶಗಳು, ಇವೆಲ್ಲವೂ ಒಟ್ಟಾಗಿ ಆಲ್ ಇಂಡಿಯಾ ಫೆಡರೇಷನ್ ಅನ್ನುವಂಥದ್ದನ್ನು ಈ ಕಾಯ್ದೆಯು ಸೃಷ್ಟಿ ಮಾಡಿತು. ಅಖಿಲ ಭಾರತ ಒಕ್ಕೂಟ ಅನ್ನುವಂಥದ್ದನ್ನು ಸೃಷ್ಟಿ ಮಾಡಿತು. ಅನದರ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ರಿಸರ್ವ್ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್. ರಿಸರ್ವ್ ಬ್ಯಾಂಕು ಸ್ಥಾಪನೆಯಾಯಿತು. ಆವಾಗ ಅದನ್ನು ರಿಸರ್ವ್ ಬ್ಯಾಂಕ್ ಅಂತ ಕರೀತಾ ಇರಲಿಲ್ಲ, ದ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೀತಾ ಇತ್ತು. ನೆಕ್ಸ್ಟ್ ಒನ್, ದ ಫೆಡ್ರಲ್ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್. ಫೆಡ್ರಲ್ ಕೋರ್ಟ್ ಅಂದರೆ ಸುಪ್ರೀಂ ಕೋರ್ಟ್. ಈ ಪ್ರಿನ್ಸ್ಲಿ ಸ್ಟೇಟ್ಸ್ ಮತ್ತು ಬ್ರಿಟಿಷರ ಅಧೀನದಲ್ಲಿದ್ದ ಇಡೀ ಅಖಿಲ ಭಾರತ ಒಕ್ಕೂಟಕ್ಕೆ ಅನ್ವಯವಾಗುವ ಹಾಗೆ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡಲಾಯಿತು. ದಿಸ್ ಈಸ್ ಅಬೌಟ್ 1935 ಆ್ಯಕ್ಟ್, ವಿಚ್ ಈಸ್ ವೆರಿ ಫಂಡಮೆಂಟಲ್ ಆ್ಯಕ್ಟ್ ಫಾರ್ ಅವರ್ ಕಾನ್ಸ್ಟಿಟ್ಯೂಷನ್. ಟೇಕ್ ಕ್ವಶನ್. ವಾಟ್ ಆರ್ ದ ಕಂಡೀಷನ್ಸ್ ಆಫ್ Council of India Act of 1919? What are the condition of Council of India Act of 1919? Second question, what are the conditions of 1935 Act? What are the conditions of 1935 Act? ಇದನ್ನು ಬರೀರಿ, ನನಗೆ ಕಳಿಸ್ಕೊಡಿ, ನಾಳೆ ಕ್ಲಾಸಲ್ಲಿ ಭೇಟಿಯಾಗುವ ಆಗ್ಬೋದೇ? ಟೇಕ್ ಕೇರ್.